ಒಂದೇ ಒಂದು ರೂಪಾಯಿ ಕೆಲಸ ಮಾಡದೆ ಅವರು ಸಂಸದರನ್ನೇ ಟಿಕೆಟ್ ಕೊಡದೆ ಬದಲು ಮಾಡಿದ್ದಾರೆ. ಇದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ. ಅದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದು, ಆ 5 ಗ್ಯಾರಂಟಿಯನ್ನು 1 ವರ್ಷದ ಒಳಗಡೆ ಇಂಪ್ಲಿಮೆಂಟ್ ಮಾಡಿದೆ. ಇದು ಜನರಿಗೆ ಒಂದು ವಿಶ್ವಾಸ. ಕಾಂಗ್ರೆಸ್ ಅಂದರೆ ಒಂದು ವಿಶ್ವಾಸ, ಬಿಜೆಪಿ ಅಂದರೆ ಒಂದು ಜುಮ್ಲಾ. ಕೆಲವು ಅಂಧ ಭಕ್ತರು ಇನ್ನೂ ಕೂಡ ಅದರಲ್ಲೇ ಇದ್ದಾರೆ, ನಿದ್ದೆ ಮಂಪರಲ್ಲೇ ಇದ್ದಾರೆ. ಅವ್ರಿಗೆ ನಿದ್ದೆ ಬಂದಿಲ್ಲ. ಆ್ಯಕ್ಚುಲಿ ನಿದ್ದೆ ಬಂದಾಗ ನಟಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನೇ ಎಚ್ಚರಿಸೋದು ಭಾಳ ಕಷ್ಟ. 100ಕ್ಕೆ 100 ಅಂಜಲಿ ಲಿಂಬಾಳ್ಕರ್ ಇಬ್ಬರಲ್ಲಿ ಹೋಲಿಕೆ ಮಾಡಿದಾಗ ಭಾಳ ಮೇಲ್ಸ್ತರದಲ್ಲಿ ಕಾಣ್ತಾರೆ. ಯಾಕಂದರೆ ಅಂಜಲಿ ಲಿಂಬಾಳ್ಕರ್ ಒಬ್ಬರು ಎಜುಕೇಟೆಡು ಡಾಕ್ಟರ್ ಆಗಿದ್ದಾರೆ ಅವರು, ಮತ್ತು ಶಾಸಕಿಯಾಗಿ ಅನುಭವ ಇದೆ. ಅವರ ಕ್ಷೇತ್ರದಲ್ಲಿ, ವಿಶೇಷವಾಗಿ ಅವರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾಗ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇದು ನಮಗೆ ಅನುಕೂಲಕರ ವಾತಾವರಣ. ಜೊತೆಗೆ ಹಿಂದಿನ ಏನು BJP ಸಂಸದರಿದ್ದರು, ಒಂದೇ ಒಂದು ರೂಪಾಯಿ ಕೆಲಸ ಮಾಡದೆ ಅವರ ಸಂಸದರನ್ನೇ ಟಿಕೆಟ್ ಕೊಡದೆ ಬದಲು ಮಾಡಿದ್ದಾರೆ. ಇದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಕೇಂದ್ರ ಸರ್ಕಾರ ಇನ್ನೂ ತನಕ ಯಾವುದೇ ತನ್ನ ಏನು ಭರವಸೆ ಇದೆ, ಒಂದೇ ಒಂದು ಭರವಸೆನೂ ಕೂಡ ಈಡೇರಿಸಲಿಲ್ಲ. ಅವರು ಯಾಕೆ ಈಡೇರಿಸಲಿಲ್ಲ ಕೇಳಿದರೆ ಅದು ಚುನಾವಣೆ ಜುಮ್ಲಾ ಅಂತ ಹೇಳ್ತಾರೆ. ಅದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದು, ಆ 5 ಗ್ಯಾರಂಟಿನೂ 1 ವರ್ಷದ ಒಳಗಡೆ ಇಂಪ್ಲಿಮೆಂಟ್ ಮಾಡಿದೆ. ಇದು ಜನರಿಗೆ ಒಂದು ವಿಶ್ವಾಸ. ಕಾಂಗ್ರೆಸ್ ಅಂದರೆ ಒಂದು ವಿಶ್ವಾಸ, BJP ಅಂದರೆ ಒಂದು ಜುಮ್ಲಾ. ಅವರು ಕೇವಲ ಚುನಾವಣೆಗೋಸ್ಕರ ಮಾತ್ರ ತಮ್ಮ ಪ್ರಣಾಳಿಕೆ, ತಮ್ಮ ಇದು ಏನು ವಿಷಯವನ್ನು ಹೇಳ್ತಾರೆ ಬಿಟ್ಟರೆ ಅವರ ಮಾತಿಗೂ ಕೃತಿಗೂ ಸಂಬಂಧನೇ ಇಲ್ಲ. ಆಡೋದೊಂದು ಮಾಡೋದೊಂದು. ಈ ರೀತಿ ಒಂದು ಕೃತಿಯಲ್ಲಿ ಖಂಡಿತವಾಗಿಯೂ ಜನರು ಈಗ ಪ್ರಬುದ್ಧರಾಗಿದ್ದಾರೆ. ಜನ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ಕೆಲವು ಅಂಧ ಭಕ್ತರು ಇನ್ನೂ ಕೂಡ ಅದರಲ್ಲೇ ಇದ್ದಾರೆ, ನಿದ್ದೆ ಮಂಪರಲ್ಲೇ ಇದ್ದಾರೆ. ಅವ್ರಿಗೆ ನಿದ್ದೆ ಬಂದಿಲ್ಲ. ಆ್ಯಕ್ಚುಲಿ ನಿದ್ದೆ ಬಂದಾಗ ನಟಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನೇ ಎಚ್ಚರಿಸೋದು ಭಾಳ ಕಷ್ಟ. ಅವರು ತಾವಾಗೇ ಹೊಂಡಕ್ಕೆ ಬಿದ್ದ ಮೇಲೆ ಎಚ್ಚರ ಆಗಬೇಕು. ಈಗಾಗಲೇ ಕೆಲವರು ಎಚ್ಚೆತ್ಕೊಂಡು ಈಗ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲಿ 100ಕ್ಕೆ 100 ಇಡೀ ದೇಶಾದ್ಯಂತ BJP 400 ಪಾರ್ ಅಂತ ಏನಿರ್ತದಲ್ಲ ಅದಲ್ಲ, BJP ಗಡಿಪಾರ್ ಆಗ್ತದೆ. ಸರ್, ಕಾಗೇರಿ ಅವರು 6 ಬಾರಿ ಶಾಸಕರಾಗಿದ್ದವರು. ಅಂಕೋಲದಲ್ಲಿ 3 ಬಾರಿ ಆಗಿದ್ದರು, 3 ಬಾರಿ ಶಿರ್ಸಿಯಲ್ಲಿ ಕೂಡ ಶಾಸಕರಾಗಿದ್ದರು. ಇದನ್ನು ಲೆಕ್ಕಾಚಾರದಲ್ಲಿ ನೋಡೋದಾದರೆ ಯಾವ ರೀತಿ ನೀವು ಈ ಲೋಕಸಭೆ ಚುನಾವಣೆಗೆ ನೋಡ್ತೀರಾ? ಈ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ, ಉತ್ತರ ಕನ್ನಡ ಕೇಂದ್ರ ಕ್ಷೇತ್ರ ಏನಿದೆ ಕಾಂಗ್ರೆಸ್ ಗೆಲ್ತದಂತ. ನಮಗಿಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ಮೊದಲನೇದಾಗಿ ಅವರಲ್ಲಿ ಒಳಜಗಳ ಇದೆ. ಇವತ್ತು ಅವರ ಒಳಜಗಳ ನಮಗೆ ಪ್ಲಸ್ ಅಂತೆ, ಅವರಿಂದ ನಾವು ಗೆಲ್ತೀವಂತಲ್ಲ, ಅದು ನಮಗೆ ಒಂದು ಬೋನಸ್. ಈಗಾಗಲೇ ಮಾಜಿ ಸಂಸದರು ವಿರುದ್ಧ ಇದ್ದಾರೆ. ಅವರಲ್ಲಿ 4 ಬಣ ಇದೆ. ನಮ್ಮಲ್ಲಿ 4 ಶಾಸಕರಿದ್ದಾರೆ. ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಂಕಳ ವೈದ್ಯರು ಅಂತ ಮಿನಿಸ್ಟ್ರಿ ಇದ್ದಾರೆ, ದೇಶಪಾಂಡೆ ಅಂತ ಹಿರಿಯ ಅನುಭವಿಗಳಿದ್ದಾರೆ. ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬೇಕಂದ್ರೆ, ನಮಗೆ ಪ್ರತಿ ಸರಿ ಕಳೆದ ಒಂದು ಚುನಾವಣೆ ಹೊರತುಪಡಿಸಿ ಪ್ರತಿ ಸಲ ನಾವು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಇತ್ತು. ನಾವು ಸೋಲೊಪ್ಕೊಳ್ಳೋದು ಕಿತ್ತೂರು ಮತ್ತು ಖಾನಾಪುರದಲ್ಲಾಗಿತ್ತು. ಇವತ್ತು ಕಿತ್ತೂರು ಖಾನಾಪುರದೇ ನಮ್ಮ ಕ್ಯಾಂಡಿಡೇಟ್ ಆಗಿದ್ದರಿಂದ ಅಲ್ಲಿ ನಮಗೆ ಬಹಳ ಒಳ್ಳೆಯ ವಾತಾವರಣ ಇದೆ. ಆ ಕಾರಣಕ್ಕಾಗಿ 100ಕ್ಕೆ 100 ಈ ಸಾರಿ ನಾವು ಕಾಂಗ್ರೆಸ್ ಪಕ್ಷ ಸಂಸದರಾಗಿ ಆಯ್ಕೆ ಆಗ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ. ಅಂಜಲಿ ನಿಂಬಾಳ್ಕರ್ ಅವರು ಸ್ಥಳೀಯರಲ್ಲ ಅನ್ನೋದು ಒಂದಷ್ಟು, ಅವ್ರಿಗೇನು ಟಿಕೆಟ್ ಅನೌನ್ಸ್ ಆದಾಗ ಒಂದು ಇಡೀ ಉತ್ತರ ಕನ್ನಡದಲ್ಲಿ ಓಡಾಡಿದ ಮಾತಿದು. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇದು ಸ್ಥಳೀಯರಲ್ಲ ಅನ್ನೋದು ಮಾತು ಒಪ್ತಕ್ಕಂಥದ್ದೇ ಅಲ್ಲ. ಇದು ಒಂದು ರೀತಿ ಜುಮ್ಲಾ. ಯಾಕಂದರೆ ಕೇಂದ್ರ ಕ್ಷೇತ್ರದ ಅಭ್ಯರ್ಥಿಗಳೇನೆ ಅವರು 8 MLA ಕ್ಷೇತ್ರದಲ್ಲಿ 1 MLA ಕ್ಷೇತ್ರದ ಪ್ರತಿನಿಧಿ ಅಲ್ಲ ಅನ್ನೋ ಪ್ರಶ್ನೆ ಬರಲ್ಲಲ್ಲ. 8 ವಿಧಾನಸಭಾ ಕ್ಷೇತ್ರದಿಂದನೇ ಆಯ್ಕೆ ಆಗುವಾಗ ಮತ್ತು ಹೊರಗಿನವರನ್ನು ಪ್ರಶ್ನೆ ಬರಲ್ಲ ಅದು. ಯಾಕಂದರೆ ಈ 5 ಲಕ್ಷ ಮತದಾರರು ಇದಾರಲ್ಲಿ ಕಿತ್ತೂರು ಖಾನಾಪುರದಲ್ಲಿ 5 ಲಕ್ಷ ಮತದ ಒಂದು ಇದಲ್ವಾ. ಈಗ ಹಿಂದೆ 30 ವರ್ಷ ಅನಂತಕುಮಾರ್ ಹೆಗಡೆ ಅವರು ಸಂಸದರಾಗಿದ್ದರು. ಏನು ಕೆಲಸ ಆಗಬೇಕಿತ್ತು, ಅವರು ಏನು ಮಾಡಿದರು ಅನ್ನೋದ್ರ ಬಗ್ಗೆ? ಅವರು ಹನಿ ಹನಿ ರಕ್ತಕ್ಕೂ ನ್ಯಾಯ ಅಂತ ಹೇಳಿ ಹೋದವರು ಮತ್ತೆ ರಕ್ತ ಎಲ್ಲೂ ಚೆಲ್ಲಿಲ್ಲ, ಬರಲಿಲ್ಲ. ಮತ್ತೆ ರಕ್ತ ಚೆಲ್ಲಬೇಕಿತ್ತು, ಬರಲಿಲ್ಲ. ಅದಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಅವರಿಗೆ ಪಕ್ಷನೇ ಅವಕಾಶ ವಂಚಿತವಾಗಿ ಮಾಡಿದೆ. ಮತ್ತು ಅವರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಜನ ಕಂಡಿದ್ದಾರೆ 30 ವರ್ಷ ಸಂಸದರಾಗಿ ಏನು ಮಾಡಿದ್ದಾರೆ ಅಂತ ಜನ ಕಂಡಿದ್ದಾರೆ. ನಾವು ಕಂಡಿದ್ದಾರೆ ಅನ್ನೋದಕ್ಕಿಂತ ಅವರ ಪಕ್ಷನೇ ಅವರನ್ನು ಕಂಡು ಅವರನ್ನು ಹೊರಗಿಟ್ಟಿದೆ, ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಅದರಿಂದ ನಾವು ತಿಳ್ಕೊಳ್ಬೋದು ಇವರು ಏನೂ ಕೆಲಸ ಮಾಡಿಲ್ಲ ಅಂತ. ಜನರು ಅವರ ಪಕ್ಷನೇ ಕೂಡ ಹೊರಗಿಟ್ಟಿದೆ. ಹಾಗಾಗಿ ಇನ್ನು ಜನರು ಕೂಡ ಹೊರಗಿಡ್ತಿದ್ರು ಅವಕಾಶ ಕೊಟ್ಟಿದ್ದರೆ. ಅದಕ್ಕಿಂತ ಮೊದಲೇ ಅವ್ರ ಪಕ್ಷನೇ ಹೊರಗಿಟ್ಟಿದೆ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ನಮಗೆ ಅವರು ಸಂವಿಧಾನ ಬದಲಾವಣೆ ಬಗ್ಗೆ ಒಂದು ಮಾತಾಡಿದರು. 400 ಸೀಟ್ ಕೊಡ್ರಿ, ನಾವು ಸಂವಿಧಾನ ಬದಲಾವಣೆ ಮಾಡಿ ತೋರಿಸ್ತೀವಿ ಅಂತ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳೋದು ಅದು BJPಯ ಹಿಡನ್ ಅಜೆಂಡಾ. ಅದು ಅಲ್ಲಲ್ಲಿ ಕೆಲವರು ಹೊರಗಾಕ್ಬಿಡ್ತಾರೆ. ಇದು ಅನಂತಕುಮಾರ್ ಹೆಗಡೆ ಒಬ್ಬರ ಇದಲ್ಲ. ಅದು
ಇಡೀ ಬಿ ಜೆ ಪಿಯ ಒಂದು ಹಿಡನ್ ಅಜೆಂಡಾ ಅದು. ಸಂವಿಧಾನ ಬದಲಾಯಿಸಬೇಕು, ಮನುಸ್ಮೃತಿ ಇಲ್ಲಿ ತರಬೇಕು ಅನ್ನೋದು ಅವ್ರದ್ದು ಹಿಡನ್ ಅಜೆಂಡಾ. ಬಟ್ ಅದಕ್ಕೆ ಇನ್ನು ಮುಂದೆ ಅಂಥದ್ದೇನಾದ್ರು ಆದರೆ ದೇಶದಲ್ಲಿ ಯಾವ ರೀತಿ ಆಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದು 2% ಜನರ ಒಂದು ಮನೋಭಾವನೆಯನ್ನು ಇಡೀ ದೇಶದ ಜನರ ಮೇಲೆ 98% ಜನರ ಮೇಲೆ ಏರ್ಲಿಕ್ಕೆ ಹೋಗುವಂಥದ್ದು, ಅದಕ್ಕೆ ಅವಕಾಶ ಖಂಡಿತ ಸಾಧ್ಯ ಇಲ್ಲ. 400 ಸೀಟಲ್ಲ, 565 ಸೀಟು ಕೊಟ್ಟರೂ ಕೂಡ ಅದು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಮಾತ್ರ ಅದು ಸಾಧ್ಯನೇ ಇಲ್ಲದ ಮಾತು. ಅದು ಮತ್ತೊಂದು ಸ್ವತಂತ್ರ ಸಂಗ್ರಾಮ ಆಗುತ್ತೆ. ಈ 10 ವರ್ಷದ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಆಡಳಿತದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನೀವು? ಜುಮ್ಲಾ ಸರ್ಕಾರ, ಎರಡೇ ಶಬ್ದದಲ್ಲಿ ಹೇಳಬೇಕಂದ್ರೆ ಜುಮ್ಲಾ ಸರ್ಕಾರ, ಮತ್ತು ಹೆಚ್ಚಿಗೆ ಏನು ಹೇಳಲಿಕ್ಕೆ ಇಷ್ಟಪಡಬೇಕು. ಇದೊಂದು ಮನಸ್ಸನ್ನು ಈ ಮನುಷ್ಯರನ್ನು ಇದರಲ್ಲಿ ಅಮಲಲ್ಲಿ ತೇಲಿಸಿಟ್ಟಿದ್ದಾರೆ. ಅದರಿಂದ ಹೊರಗೆ ಬರೋಕ್ಕೂ ಆಗ್ತಾಯಿಲ್ಲ, ಅಲ್ಲೇ ಇರೋಕ್ಕೂ ಆಗ್ತಾಯಿಲ್ಲ. ಅದೇ ಹೇಳ್ದಲ್ಲ, ನಿದ್ದೆ ಬಂದಾಗ ನಟಿಸುವಂಥ ಪರಿಸ್ಥಿತಿಯನ್ನು ತಂದೊಡ್ಬಿಟ್ಟಿದ್ದಾರೆ. ಯಾರ ಹತ್ರ ಅವರು ಸಮರ್ಥನೆ ಮಾಡ್ಕೊಳ್ಳಿಕ್ಕಾಗತ್ತೆ ಇವತ್ತು ನರೇಂದ್ರ ಮೋದಿ ಸರ್ಕಾರವನ್ನು? ಏನಾದರೂ ಒಂದಾದರೂ ಅವರು ಹೇಳಿದ್ದನ್ನು ಮಾಡಿದ್ದಾರೆ? 50 ರೂಪಾಯಿ ಪೆಟ್ರೋಲ್ ಕೊಡ್ತಂದ್ರು ಕೊಟ್ರ? 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕಿದ್ರ? ವಿದೇಶದಿಂದ ಕಪ್ಪು ಹಣ ತಂದ್ರ? ಏನು ಮಾಡಿದ್ದಾರೆ ಹೇಳಿ? ದಾವೂದ್ ಇಬ್ರಾಹಿಂ ತಂದ್ರ? ಯಾವುದೂ ಕೂಡ ಮಾಡಿಲ್ಲ. ಎಲ್ಲ ಜುಮ್ಲಾ. ಕೇಳಿದರೆ ಜುಮ್ಲಾ ಅಂತಾರೆ. ಮತ್ತು ಇದಕ್ಕೂ ಹೆಚ್ಚಿನ ಅವಮಾನ ಮತ್ತಿನ್ನು ಬೇಕು ಜನರಿಗೆ? ಓಟ್ ಹಾಕಿದವರಿಗೆ ನಾವು ಚುನಾವಣೆಗೋಸ್ಕರ ಹೇಳಿದ ಜುಮ್ಲಾ ಅಂತ ಹೇಳಿ ಅದನ್ನು ತೇಪೆ ಹೆತ್ತಾರೆ ಅಂದರೆ ಇದಕ್ಕಿಂತ ಮತ್ತೆ ಹೆಚ್ಚಿಗೆ ಏನು ಹೇಳಬೇಕು ಹೇಳಿ?